ಹಿಂದೆ. ಯಾಕಂದ್ರೆ ಅವ್ರು ಅವಾಗಲೇ ಡೆವಲಪ್ ಮಾಡ್ಬೇಕಂತ ಇದ್ರು ಸಾಹೇಬ್ರು. ಅವ್ರಿಗೆ ಕಡೆ ಬಂದು ನಾವು ಅಧ್ಯಕ್ಷರಿದ್ದಾಗ ಇವರು MLA ಅವರು ನಮ್ಮ ರಾಜಗೌಡರು ಇದ್ದಾಗ ನಾವು ಗ್ಲಾಸ್ ಹೌಸ್ಗೆ ಇದೇ ಮೀಟಿಂಗ್ನಾಗೆ ಸಭೆ ಕರೆದು ಗ್ಲಾಸ್ ಹೌಸ್ ಮಾಡ್ಬೇಕಂತ ರೆಡಿ ಮಾಡ್ಕೊಂತೀವಿ ಅಣ್ಣ. ಅದು ನಮ್ಮ ದಿವಂಗತ ಸತ್ಯನಾರಾಯಣ ಪರಸ್ ಇಡಬೇಕು ಅಂತಂದು ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡು ಏನು ಮಾಡ್ತೀವಿ, ಎಲೆಕ್ಷನ್ ಬಂದ್ಬಿಡ್ತೀವಿ. ನಿಮ್ಮ ಎಲೆಕ್ಷನ್ ಬಂದ್ಬಿಟ್ಟು ನೀವು ಗೆದ್ರಿ, ನಿಮ್ಮ ಅದೃಷ್ಟ ಐತಿ ನೀವು ಗೆದ್ರಿ. ಇಲ್ಲ ಬಂದು ವಿಷಯದ ಗ್ಲಾಸ್ ಹೌಸ್ ಮಾಡಿ ದಿವಂಗತ ಸತ್ಯನಾರಾಯಣ ಪರಸ್ 100% ಪರಿಸ್ಥಿತಿ, ಅದ್ರಾಗೇನು ಎರಡು ಮಾತಿಲ್ಲ. ಈಗ ದಯಮಾಡಿ ಗ್ಲಾಸ್ ಹೌಸ್ ನಿಮ್ಮ ಕೈಯಾರೆ ಮಾಡಿಸಿ ದಯಮಾಡಿ ದಿವಂಗತ ಸತ್ಯನಾರಾಯಣ ಪರಸ್ ಇಡಬೇಕು. ದೇವರ ಹೆಸರು ಜೊತೆಗೆ ಬೇಕಾದ್ರೆ ಇಡ್ರಿ, ಬೇಡ ಅನ್ನಲ್ಲ. ಆದ್ರೆ ಅವತ್ತೇ ನಮ್ದು ಆಸೆ ಇತ್ತು. ಕೇಳ್ರಿ, ಎಲ್ಲರೂ 31 ಜನ ಇದೀವಿ. ನಾನೇ ತೀರ್ಮಾನ ಮಾಡಿದ್ದೆ, ಒಂದೇ ಒಂದು ಮುದ್ರೆ ಒಂದು ಇಂಚು ಜಾಗ ಕೊಡಬಾರ್ದು ತೀರ್ಮಾನ ಮಾಡಿದ್ದೆ. ಈಗ ನಮಗೆ ಜಾಗ ಸಿಗೋದು ಕಷ್ಟ ಇದೆ, ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ಅಲ್ಲ, ನೀವು ಮನಸ್ಸು ಮಾಡಿದ್ರೆ ಈಗ ತಹಸೀಲ್ದಾರ್ ಸಾಹೇಬ್ರು ಇಲ್ಲೇ ಆದರೆ ಆ ತಹಸೀಲ್ದಾರ್ ಸಾಹೇಬ್ರಿಂದ ನಮ್ಮ ನಗರಸಭೆಗೆ ಹಸ್ತಾಂತರ ಮಾಡಿ ಅದನ್ನು ಗ್ಲಾಸ್ ಹೌಸ್ ಮಾಡಿ ಸತ್ಯನಾರಾಯಣ ಪರಸ್ ಇಡಲೇಬೇಕು. ಎರಡನೇದು, ಈಗ ಇದು ಅಲಾಟ್ಮೆಂಟ್ ಮಾಡಿ ಹಾಕಿದೀವಣ್ಣ. ನಾನು ಮುಂದಲ್ಲಿ ಒಂದೊಂದು ಇಂಚು ಜಾಗನೂ ಇಂಪಾರ್ಟೆಂಟ್ ಆಗ್ತದೆ. ಆ ಕಾರಣಕ್ಕೆ ಕೊಡಬಾರ್ದು, ದೇವಸ್ಥಾನಗಳ ಜಾಗನೇ ಅವ್ರ ಕಾರಣಕ್ಕೆ ಕೊಡಬಾರ್ದು ತೀರ್ಮಾನ ಮಾಡಿ ಕೊಡೋಕೆ ಬರಲ್ಲ ನಿಮಗೆ. ಈಗ ನೀವೇನು ಮಾಡಿದ್ರೆ ಸ್ಪೆಷಲ್ ಪ್ರಾವಿಷನ್ ಅದು ನಾವೆಲ್ಲ ಬೆಂಗಳೂರು ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಇದನ್ನು ಪ್ರಪೋಸಲ್ ಕಳಿಸಿ ರೆಸೊಲ್ಯೂಷನ್ ಮಾಡಿ ಪ್ರಪೋಸಲ್ ಕಳಿಸಿದ್ರೆ ಅದು ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಗೌರ್ಮೆಂಟ್ಗೆ ಹೋಗಿ ಅಪ್ರೂವ್ ಆಗಬೇಕು, ಇಲ್ಲ ಕ್ಯಾಬಿನೆಟ್ಗೆ ಹೋಗ್ತಾರೆ. ನಿಮ್ಗೆ ಅಸಾಧ್ಯ ಯಾವ್ದು ಪದೇ ಪದೇ ಕೇಳಿಸ್ಕೊಂತಾರೆ ಕೇಳ್ತದೆ. ನಮ್ಮ ಸಾಹೇಬ್ರ ಹೆಸರು ಬಂದಂತ ಮತ್ತೆ ನೀವು ಡಿಲೇ ಮಾಡಕ್ ಹೋಗ್ಬೇಡ್ರಿ. ಯಾವ್ದೇ ಕಾರಣ ಗ್ಲಾಸ್ ಹೌಸ್ ಆಗ್ಲೇಬೇಕು, ಅವ್ರ ಹೆಸರು ಇಡ್ಲೇಬೇಕು. ಆದ್ರೂ ಸಹ ನಾವು ಮುಂದೆ ನೋಡೋಣ, ನಾವು ಇರೋ ತನಕ ನಿಮ್ದು ಸಹ ಹೆಸರು ಇಡಿಸ್ತೀವಿ ಟೌನ್ಗೆ. ಯಾಕೆ ಗೊತ್ತಾ, ನೀವು ಒಳ್ಳೆ ಕೆಲಸ ಮಾಡಿದಿರಿ, ಅದ್ರಾಗ ಎರಡು ಮಾತಿಲ್ಲ. ಮೂರ್ತಿ ಮಾಡಿಸ್ತೀವಿ ನೀವು, ಹಂಗೆ ನಮ್ಮ ಸಂದೇಹ ಬಂದು ಮಾಡಿಸ್ಬೇಕು. ಬೇಗ ಮರೆಯಂಗಿಲ್ಲ, ಇದು ಮಾಡ್ಲೇಬೇಕು. ಸಾಹೇಬ್ರು ಕೇಸನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಬೇಕೇ ಸ್ಟಾರ್ಟ್ ಮಾಡಿದ್ದು ನಾನು, ಸುಪ್ರೀಂ ಕೋರ್ಟ್ ನಲ್ಲಿ ಗೆದ್ದಿರೋರು ನಾವು. ಅದ್ರ ಲಾಭ ಆಗೋದು ಸ್ಥಿರಕ್ಕೆ ಇದಾಗ್ಲೇಬೇಕು, ಸತ್ಯನಾರಾಯಣ ಪರಸ್ ಇಡ್ಲೇಬೇಕು. ಈಗ ಇದು ಬರ್ರಿ, ಈಗ